ದಿನಗಳಲ್ಲಿ ಮಕ್ಕಳು ಮೊಬೈಲ್ನಲ್ಲಿ ಸಾಮಾಜಿಕ ಜಾಲತಾಣದ ಅಡಿಯಾಳಾಗ್ತಾ ಇದ್ದಾರೆ. ಒಂಟಿತನಕ್ಕೆ ಮಕ್ಕಳು ತುತ್ತಾಗ್ತಾ ಇದ್ದಾರೆ. ಅವರಿಗೆ ವೈಜ್ಞಾನಿಕತೆಯ ಕೊರತೆ ಕೂಡ ಇದೆ. ಈ ಕೊರತೆಯನ್ನ ನೀಗಿಸುವ ಉದ್ದೇಶದಿಂದ ಬೆಂಗಳೂರಿನ ಬಾಗಲೂರು ವಿಜೆ ಇಂಟರ್ನ್ಯಾಷನಲ್ ಶಾಲಾ ಮೈದಾನದಲ್ಲಿ ರಾಜ್ಯ ಮಟ್ಟದ 4ನೇ ವೈಜ್ಞಾನಿಕ ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿದೆ. ಡಿಸೆಂಬರ್ 28 ಮತ್ತು 29ರಂದು ಕಾರ್ಯಕ್ರಮ ನಡೆಯಲಿದೆ. ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹುಲಿಕಲ್ ನಟರಾಜ್ ಈ ವಿಷಯವನ್ನ ತಿಳಿಸಿದ್ರು. ಈ ಕಾರ್ಯಕ್ರಮಕ್ಕೆ ರಂಗಭೂಮಿ ಕಲಾವಿದೆ, ಚಲನಚಿತ್ರ ನಟಿ ಉಮಾಶ್ರೀ ಆಗಮಿಸಲಿದ್ದಾರೆ ಎಂದು ತಿಳಿಸಿದ್ರು. ಮಕ್ಕಳು ಹೇಗೆ ಬದುಕನ್ನ ಕಟ್ಟಿಕೊಳ್ಳಬಹುದು ಎಂಬ ಮಾಹಿತಿಯನ್ನ ನೀಡಲಿದ್ದೇವೆ ಎಂದರು. ಕಾರ್ಯಕ್ರಮವು 2 ದಿನಗಳ ಕಾಲ ನಡೆಯಲಿದ್ದು ಮಕ್ಕಳಿಗೆ ಸಾಂಸ್ಕೃತಿಕ ಮತ್ತು ಸಂವಿಧಾನದ ಅರಿವು ಸೇರಿದಂತೆ ವಿಜ್ಞಾನದ ಕಾರ್ಯಕ್ರಮಗಳು ನಡೆಯುತ್ತದೆ ಎಂದು ತಿಳಿಸಿದರು. 8-29 2 ದಿನಗಳ ಕಾಲ ಬೆಂಗಳೂರು ಉತ್ತರ ಜಿಲ್ಲೆಯ ಯಲಹಂಕದ ಹತ್ತಿರ ಇರುವಂಥ ವಿಜೆ ಇಂಟರ್ನ್ಯಾಷನಲ್ ಶಾಲೆಯ ಆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ವರ್ಷದ ವೈಜ್ಞಾನಿಕ ಸಮ್ಮೇಳನದ ವಿಶೇಷತೆ ಏನು ಅಂದರೆ, ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿ ಮೂರನ್ನೂ ಕೂಡ ಬೆಸೆಯುವಂತಹ ಸಮಾನ ಮನಸ್ಕರಿರುವಂಥ ಒಬ್ಬ ಮಹಿಳಾ ಸಾಧಕಿ, ರಂಗಕರ್ಮಿ, ಚಲನಚಿತ್ರ ನಟಿ ಉಮಾಶ್ರೀಯರನ್ನು ಈ ವರ್ಷ ಸಮ್ಮೇಳನ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿದ್ದೇವೆ. ಇಡೀ 2 ದಿನಗಳ ಕಾಲ ನಡೆಯುವಂತಹ ಆ ಕಾರ್ಯಕ್ರಮದಲ್ಲಿ 4 ಗೋಷ್ಠಿಗಳನ್ನು, ಇವತ್ತು ಮಕ್ಕಳು ಸೈಬರ್ಗೆ ತುತ್ತಾಗಿ, ಸಾಮಾಜಿಕ ಜಾಲತಾಣಕ್ಕೆ ತುತ್ತಾಗಿ, ಲೋನ್ಲಿನೆಸ್ಗೆ ತುತ್ತಾಗ್ತಾ ಇದ್ದಾರೆ, ಒಂಟಿತನಕ್ಕೆ ತುತ್ತಾಗ್ತಾ ಇದ್ದಾರೆ, ಪೋಷಕರಿಂದ ದೂರ ಇದ್ದಾರೆ. ಅವರಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಮ್ಮ ಉದ್ದೇಶ ಇರೋದು ಮಕ್ಕಳಲ್ಲಿ ಒಂದಿಷ್ಟು ವೈಜ್ಞಾನಿಕತೆಯನ್ನು, ಬದುಕನ್ನು ಹೇಗೆ ಕಟ್ಟಿಕೊಳ್ಬೇಕು ಅಂತ ಹೇಳಿ ಗೋಷ್ಠಿಗಳನ್ನು ಇಟ್ಟಿದ್ದೇವೆ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ, ರೈತರ ಬವಣೆಗಳ ಬಗ್ಗೆ ಗೋಷ್ಠಿ ಇಟ್ಟಿದ್ದೇವೆ. ಆಮೇಲೆ ಅಪರಾಧಗಳ ಬಗ್ಗೆ ಗೋಷ್ಠಿಗಳನ್ನು ಇಟ್ಟಿದ್ದೇವೆ. ಮಕ್ಕಳು ಹೇಗೆ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಗೋಷ್ಠಿಗಳನ್ನು ಇಟ್ಕೊಂಡಿದ್ದೇವೆ. ಈ ಗೋಷ್ಠಿಗಳ ಒಳಗಡೆ ಮೊದಲನೇದಾಗಿ 28ನೇ ತಾರೀಕು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಆದಿಯಾಗಿ ಅನೇಕ ಸಚಿವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಮಧ್ಯಾಹ್ನದ ಮೇಲೆ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಒಂದಿಷ್ಟು ಸಂವಿಧಾನದ ಅರಿವು ತಿಳಿಸಲಿಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ನಮ್ಮ ಪ್ರದರ್ಶನ ಇದೆ. ಆದಮೇಲೆ ಮಧ್ಯಾಹ್ನ ಅಭಿನಂದಿಸ್ತಾರಾಲಯ ಇಟ್ಟಿದ್ದೇವೆ. ರಾಜ್ಯ ಮಟ್ಟದ ಬಹುಮಾನ 8-29 2 ದಿನಗಳ ಕಾಲ ಬೆಂಗಳೂರು ಉತ್ತರ ಜಿಲ್ಲೆಯ ಯಲಹಂಕದ ಹತ್ತಿರ ಇರುವಂಥ ವಿಜೆ ಇಂಟರ್ನ್ಯಾಷನಲ್ ಶಾಲೆಯ ಆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಗೋಷ್ಠಿಗಳ ಒಳಗಡೆ ಅರಿವು ತಿಳಿಸಲಿಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ನಮ್ಮ ನಾವು 36 ಜಿಲ್ಲೆಗಳಿಂದ 36 ಜಿಲ್ಲಾ ಸಾಧಕರನ್ನು ಗುರುತಿಸಿ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಪ್ರಶಸ್ತಿಯ ಮೊತ್ತ HN ಪ್ರಶಸ್ತಿಯನ್ನು ತೆಗೆದುಕೊಳ್ಳೋರಿಗೆ 20 ಗ್ರಾಂ ಬೆಳ್ಳಿಯ ಪದಕ ಇರುತ್ತೆ, 10,000 ರೂಪಾಯಿ ಬಹುಮಾನ ಇದೆ ಮತ್ತು 10,000ಕ್ಕೂ ಹೆಚ್ಚು ಬೆಲೆ ಬಾಳುವ ಪುಸ್ತಕಗಳನ್ನು ಕೊಟ್ಟು ಅವರನ್ನು ಅಭಿನಂದಿಸ್ತಾ ಇದ್ದೀವಿ. ಎರಡನೇದಾಗಿ ಅದೇ ರೀತಿ ಮಹಿಳಾ ಸಾಧಕಿಯರು, ನಾವು ಹೆಚ್ಚು ಮಹಿಳಾ ಸಾಧಕಿಯರನ್ನು ಗುರುತಿಸೋಕ್ಕೋಸ್ಕರ 36 ಜಿಲ್ಲೆಯಿಂದ 36 ಮಹಿಳಾ ಸಾಧಕಿಯರನ್ನು ಗುರುತಿಸಿ ಚೈತನ್ಯ ಪ್ರಶಸ್ತಿಯನ್ನು ಕೂಡ ಅದೇ ಮಟ್ಟದಲ್ಲಿ ಕೊಡಮಾಡ್ತೇವೆ. ಇದರ ನಡುವೆ ಜೀವಮಾನ ಸಾಧನೆ ಅಂತ ಹೇಳಿ ಇಡೀ ಜೀವನದುದ್ದಕ್ಕೂ ಕೂಡ ಸಾಧನೆ ಮಾಡಿದಂಥ 10 ಜನರನ್ನು ಗುರುತಿಸಿ ರಾಜ್ಯ ಮಟ್ಟದಲ್ಲಿ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಇದಕ್ಕೆಲ್ಲದಕ್ಕೂ ಮೀರಿ ನಮ್ಮ ಮನಸ್ಸಿರುವಂಥದ್ದು ಮಕ್ಕಳಲ್ಲಿ ಇವತ್ತು ವಿಜ್ಞಾನ ಅಂದ್ರೇನು, ಕಲಿಕೆ ಅಂದ್ರೇನು, ಬದುಕುವ ಶಿಕ್ಷಣ ಅಂದ್ರೇನು ಅನ್ನೋದ್ರ ಬಗ್ಗೆ ಇಡೀ ವಿಶ್ವೇಶ್ವರಯ್ಯ ಮ್ಯೂಸಿಯಂ, ನೆಹರು ತಾರಾಲಯ, ಹಾಗೆ ಅನೇಕ ಸಂಘಟನೆ, ವಿಜ್ಞಾನದ ಸಂಸ್ಥೆಗಳು, ವಿಜ್ಞಾನದ ಪರಿಷತ್ತುಗಳು ಅಲ್ಲಿ 46 ಸ್ಟಾಲ್ಗಳನ್ನ ಇಟ್ಟುಕೊಂಡು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು
ಬರುವ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಮೊದಲನೇ ದಿವಸ 20,000 ಜನ ವಿದ್ಯಾರ್ಥಿಗಳು ಆಗಮಿಸ್ತದೆ. ಇಲ್ಲಿ ಗೋಷ್ಠಿಗಿಂತಲೂ ಮುಖ್ಯವಾಗಿ ಮಕ್ಕಳು ನೋಡಿ ಕಲಿ ಮತ್ತು ಮಾಡಿ ತಿಳಿ ಅಂತಕ್ಕಂಥ ಕಾನ್ಸೆಪ್ಟ್ನೊಂದಿಗೆ ಮಕ್ಕಳೇ ಅನುಭವಿಸೋ ಹಾಗೆ, ಮಕ್ಕಳೇ ಪ್ರಯೋಗ ಮಾಡೋ ಹಾಗೆ ನಾವು ವ್ಯವಸ್ಥೆಯನ್ನು ಅಲ್ಲಿ ಸ್ಟಾಲ್ಗಳಲ್ಲಿ ಇಟ್ಟಿದ್ದೇವೆ. ಮಕ್ಕಳ ಸಂತೆ, ಮಕ್ಕಳ ವಿಜ್ಞಾನದ ಸಂತೆ ಅಂತಕ್ಕಂಥ ಕಾನ್ಸೆಪ್ಟ್ ಅಡಿಯಲ್ಲಿ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಮಾಡುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ್ದೇವೆ. ಮಾರನೇ ದಿವಸ ಅದೇ 20,000 ಜನ ಮಕ್ಕಳು ಬರ್ತಾ ಇದ್ದಾರೆ. ಯಾಕೆ ಹೇಗೆ ನೀವು ಕಾನ್ಸೆಪ್ಟ್ ಇಟ್ಕೊಂಡು ಹೇಳ್ತೀರಾ ಅಂದರೆ, ಇಡೀ ಶಿಕ್ಷಣ ಇಲಾಖೆಯ ಸಂಸ್ಥೆಯ ಪದಾಧಿಕಾರಿಗಳನ್ನ, ಸಂಸ್ಥೆಯ ಅಧ್ಯಕ್ಷರುಗಳನ್ನು, ಶಿಕ್ಷಣ ಇಲಾಖೆಯ ಸಚಿವರನ್ನು, ಮಾನ್ಯ ಮಧು ಬಂಗಾರಪ್ಪರನ್ನು ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಆದೇಶಗಳನ್ನು ಕಳಿಸಿ ವ್ಯವಸ್ಥೆ ಮಾಡಿದ್ದೇವೆ. ಅದರ ನಿಟ್ಟಿಗೆ ವಿಜ್ಞಾನ ವಸ್ತು ಪ್ರದರ್ಶನದ ಬಹುಮಾನವನ್ನು ಇಟ್ಟಿದ್ದೇವೆ. ರಾಜ್ಯ ಮಟ್ಟದ ಬಹುಮಾನವನ್ನು PUC ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ ಇರುತ್ತೆ. ಎರಡನೇ ಬಹುಮಾನ 75,000 ಇದೆ. ಮೂರನೇ ಬಹುಮಾನ 50,000 ರೂಪಾಯಿನಾಗೆ ನಾವು ಕೊಡ ಮಾಡ್ತಾ ಇದ್ದೀವಿ. ಶಿಕ್ಷಣ ಇಲಾಖೆ ನಮ್ಮ ಜೊತೆ ಕೈ ಜೋಡಿಸಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನಮ್ಮ ಜೊತೆ ಕೈ ಜೋಡಿಸಿದೆ. ಅನೇಕ ಶಿಕ್ಷಣ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದೆ. ಉದ್ದೇಶ ಇಷ್ಟೇ, ನಮ್ಮ ನಡೆ ವಿಜ್ಞಾನದೆಡೆಗೆ. 28 ಮತ್ತು 29 ವಿಜ್ಞಾನ ಸಂತೆ ನಡೆಯುತ್ತೆ. ಎಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ತೇನೆ, ಬನ್ನಿ, ಮನಸ್ಸನ್ನು ಹಗುರಗೊಳಿಸ್ಕೊಳ್ತಾ ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿಯನ್ನು ಬೆಸೆಯೋಣ. ಮಾನವ ಮತ ಮನುಜ ಮತಕ್ಕೆ ದಾರಿಯಾಗೋಣ. ನಮಸ್ಕಾರ. ಶಿವಮೊಗ್ಗ ಜಿಲ್ಲೆ ನಂತರದಲ್ಲಿ ಶಿವಮೊಗ್ಗ ಜಿಲ್ಲೆಯ HN ಪ್ರಶಸ್ತಿಗೆ ಒಬ್ಬ ಸಂಘಟಕ, ಸಾಹಿತ್ಯದ ಒಂದಿಷ್ಟು ಪರಿಚಾರಿಕೆಯನ್ನು ಇಟ್ಕೊಂಡಂಥ ಡಿ.